ಪುನೀತ್ ವಿಲೇಜ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ಏನಪ್ಪ ಅಂತಂದ್ರೆ ಗೊಂಜಾಳ ಬಿತ್ತನೆ ಮಾಡುವ ವಿಧಾನ ರೀ. ಇವತ್ತಿನ ವಿಡಿಯೋದೊಳಗೆ ಯಾವ ರೀತಿ ಗೊಂಜಾಳ ಹಾಕೋಬೇಕು, ಯಾವ ರೀತಿ ಗೊಬ್ಬರ ಮತ್ತು ಯಾವ ವಿಡಿಯೋ ಕೊನೆ ತನಕ ನೋಡ್ರಿ. ಇವತ್ತಿನ ಗೊಂಜಾಳ ಪ್ಯಾಕೆಟ್ ಯಾವಪ್ಪ ಅಂತಂದ್ರೆ ಅಡ್ವಾಂಟ್ ರೀ, 1.1 ಅಡ್ವಾಂಟ್ ಗೊಂಜಾಳವನ್ನು ಬಿತ್ತನೆ ಮಾಡತ್ತೀವ್ರಿ. ಇಷ್ಟ ಹೋದ ವರ್ಷ ಮಾಡೀವ್ರಿ, ಇಷ್ಟನ ಮಾಡತ್ತೀವಿ. ಚಲೋ ಹೊಂಟತ್ರಿ. ಹೋದ ವರ್ಷ ಒಂದು ಪ್ಯಾಕೆಟ್ಗೆ ಅದು 25 ಕಟ್ಟಾ ಬೆಳಿತೈತಿ ರೀ. ಟೋಟಲ್ ಎಕರೆಗೆ 1 ಎಕರೆಗೆ 50 ಕಟ್ಟಾ ಬೆಳಿಬೋದು ರೀ. ಅಡ್ವಾಂಟ್ ಚಲೋ ಭಾಳ ಐತ್ರಿ ಇದು ಬೀಜ. ಇದನ್ನು ಹೋದ ವರ್ಷ ಬೆಳೆದೀವಿ, ತೋರಿಸ್ತೀನಿ ನಿಮಗೆ. ಇಲ್ಲಿ ಮ್ಯಾಲೆ ಬರ್ತದೆ ನೋಡಿರಿ, ತೆನಿ ತೋರಿಸ್ತೇನೆ ರೀ. ಹೋದ ವರ್ಷ ತೆನಿ ಅದಾವ. ಏನೋ ಮಾಡ್ಬೇಕಾದ ಕೆಲಸ ಏನಪ್ಪ ಅಂದ್ರೆ ತಿಪ್ಪಿ ಗೊಬ್ಬರ ಹಾಕೋರಿ. ತಿಪ್ಪಿ ಗೊಬ್ಬರ ಹಾಕೊಂಡ್ರೆ ಭಾಳ ಇಳುವರಿಯನ್ನು ಹೆಚ್ಚಿಗೆ ತೊಗೋಬೋದು ರೀ. ಒಂದು ಕಟ್ಟಾಕ DAPಗೆ 1600 ಐತ್ರಿ, ಮತ್ತು ತಿಪ್ಪಿಗೆ 5000 ರೂಪಾಯಿ ಟೇಲರ್ ಐತ್ರಿ. ಮತ್ತು ನೀವು ಅದನ್ನು ಹಾಕೊಂಡ್ರೆ ತಿಪ್ಪಿ ಗೊಬ್ಬರನ ಲೇಸ್ ರೀ. DAP ಆಟ 1 ಎಕರೆಗೆ 1 ಚೀಲ ರಗಡ ಆಗ್ತದೆ ರೀ. ಆನಂತರ ನೀವು ಗೊಂಜಾಳ ಬಿತ್ತನೆ ಮಾಡೋರು ಮೊದಲಿಗೆ ಗಳೆ ಅಥವಾ ಮತ್ತು ರೂಟ್ರ್ ಅಲ್ಲಿ ಎಲ್ಲವನ್ನು ಹರಿಗೆ ಎಲ್ಲ ಸ್ವಚ್ಛ ಮಾಡಿ ಇಟ್ಕೋರಿ. ಆನಂತರ ಗಳೆ ಅಥವಾ ಎಲ್ಲ ಹರಿಗೆ ರೂಟ್ರ್ ಹೊಡೆದು ಸಜ್ಜು ಮಾಡಿ ಇಡೋಣ. ನೀವು ಆನಂತರ ಮಾಡಬೇಕಾದ ಕೆಲಸ ಏನಪ್ಪ ಅಂತಂದ್ರೆ ಮಡಿಕೆ ಹಾಕೋದ್ರಿ. ಮಡಿಕೆ ಸಾರು ಬಿಡೋದ್ರಿಂದ ಇದರದಿಂದ ಏನು ಲಾಭ ಐತಪ್ಪ ಅಂತಂದ್ರೆ ಬೀಜ ಗುಮ್ಮಿ ಬೀಳ್ತಾವ್ರಿ. ಆನಂತರ ಬೀಜ ಗುಮ್ಮಿ ಬೀಳ್ತಾವೆ, ಒಂದನೇದು ಪಾಯಿಂಟ್ ರೀ. ಆನಂತರ ಇದು ಕೆಂಡದಿಂದ ಬಿತ್ತನೆ ಮಾಡೋದ್ರಿಂದ ಏನಾಕೈತಪ್ಪ ಅಂತಂದ್ರೆ ಬೀಜ ಮೇಲೆ ಇರ್ತೈತೆ ರೀ. ಆನಂತರ ಗುಬ್ಬಿ ಪಕ್ಷಿ ತಿನ್ನೋದಾಗಲಿ ಅವಕ್ಕೂ ಪ್ರಾಣಕ್ಕೆ ಹಾನಿ ಆಗ್ಬೋದು ರೀ, ಯಾಕಂದ್ರೆ ಔಷಧ ಹಚ್ಚಿರ್ತಾರು. ಆನಂತರ ಬೇರೆ ಮ್ಯಾಲೆ ಇರ್ತೈತೆ ರೀ ಅಂತವೆ, ಯಾಕಂದ್ರೆ ಆಷಾಢ ಗಾಳಿ ಬಿಟ್ಟಾಗ ಬೇರೆ ಕಿತ್ತೋಗಿ ಗಿಡ ಸಾಯೋ ಚಾನ್ಸಸ್ ಇರ್ತೈತಿ. ಯಾಕಂದ್ರೆ ಆದರ್ಶ ಅನುಭವ ಆಗೈತಿ ನಮ್ಗೆ. ಆನಂತರ ಮಡಿಕೆದಿಂದ ಸಾಲು ಬಿಟ್ಕೊಂಡಾದ ನಂತರ ಕರೆಕ್ಟಾಗಿ ಟ್ಯಾಕ್ಟರ್ದವ್ರಿಗೆ ಹೇಳ್ರಿ, ಕರೆಕ್ಟಾಗಿ ಹಿಂಗೆ ಲೈನ್ ನೀರು ತಂಗಿ ಬಿಡ್ತಾರೆ. ಬಿಟ್ಟಾದ ನಂತರ ಆಮೇಲೆ ನೀವು ಗೊಬ್ಬರ ಹಾಕೋಬೇಕ್ರಿ. DAP ಅಲ್ಲಿ ಆದ್ರೆ ನೀವು ನಿಮ್ಗೆ ಯಾವುದು ಅವೈಲೇಬಲ್ ಐತಿ ಆ ಗೊಬ್ಬರನ ನೀವು ಹೋಗ್ಕೋರಿ. ಗೊಬ್ಬರವನ್ನು ಕರೆಕ್ಟಾಗಿ ಲೈನ್ದಾಗ ಒಗಿಬೇಕ್ರಿ. ಒಗದಾದ ನಂತರ ನೀವು ಕರೆಕ್ಟಾಗಿ ತೋರಿಸ್ತಾ ಹೋಗ್ತೀನಿ ನೋಡಿರಿ. ಆನಂತರ ಕರೆಕ್ಟಾಗಿ ಸಾರು ಬಿಟ್ಕೊಂಡಾದ ನಂತರ ನೀವು DAP ಅಥವಾ ನಿಮ್ಗೆ ಯಾವ್ದು ಅವೈಲೇಬಲ್ ಐತಿ ಅದನ್ನು ಒಕ್ಕೋರಿ. ಒಕ್ಕೊಂಡಾದ ನಂತರ ನೀವು ಮಾಡ್ಬೇಕಾದ ಕೆಲಸ ಏನಪ್ಪ ಅಂತಂದ್ರೆ ಮುಂದೆ ಬೀಜ ರೀ. ಬೀಜ ಹೆಂಗೆ ಹಾಕ್ಬೇಕಪ್ಪ ಅಂತಂದ್ರೆ ಒಂದು ಗೇಣಿಗೆ ಅಥವಾ ಒಂದು ಗೇಣಿಗೆ ಕಾಳು ಹಾಕ್ಬೇಕು ಅಂದ್ರಿ. ಇಲ್ಕಂದ್ರೆ ಪೂಟಿಗೆ ಕಾಳು ಹಾಕಬೇಕು ಅಂದ್ರಿ. ಯಾಕಪ್ಪ ಅಂದ್ರೆ ನೀವು ಪೂಟಿಗೆ ಹಾಕೋದಾದ್ರೆ ಭಾಳ ಇಳುವರಿ ಜಾಸ್ತಿ ಮಾಡ್ತೈತೆ ರೀ. ಆದ್ರೆ ಮತ್ತು ನೀವು ಒಂಥರ ಭೂಮಿಗೆ ನಿಮಗೆ ಬೀಜ ಹಾಕೋದು ಭಾಳ ಇಂಪಾರ್ಟೆಂಟ್ ಆಗತ್ತೆ ರೀ. ನಿಮ್ಮ ನೆಲಕ್ಕೆ ಯಾವ್ದು ಬೀಜ ಹಿಡಿಸ್ತೈತಿ ಆ ಬೀಜವನ್ನು ನೀವು ಆಯ್ಕೆ ಮಾಡ್ಕೋರಿ. ಇದೇ ಬೀಜ ಇದೇ ಕಂಪ್ನಿ ಅಂತ ಏನಿಲ್ಲ ರೀ. ಅಂದ್ರೆ ನೀವು ಯಾವ್ದು ನಿಮ್ಮ ಒಂದು ಭೂಮಿಗೆ ಯಾವ ನಿಮ್ಮ ಬೀಜ ಹಿಡಿಸ್ತೈತಿ ಆ ಒಂದು ಬೀಜನ ನೀವು ಭೂಮಿಗೆ ಬಿತ್ತನೆ ಮಾಡಿರಿ. ಬೀಜ ಹಾಕೋದ್ರಿ. ಬೀಜ ಯಾವ ತಂದೀವಪ್ಪ ಅಂತಂದ್ರೆ ಅಡ್ವಾಂಟ್ 7.1 ಇದನ್ನು ಬೀಜ ತಂದೀವಿ ರೀ. ಯಾಕಂದ್ರೆ ಹೋದ ವರ್ಷ ಹಾಕಿವಿ, ಇದು ಇಳುವರಿ ಜಾಸ್ತಿ ಹೊಂಟೈತೆ ರೀ. ಅದಾದ ನಂತರ ನೀವು ನಿಮ್ಗೆ ಯಾವ್ದು ಅವೈಲೇಬಲ್ ಐತಿ ಅದ್ರೊಳಗೂ ಭಾಳ ಪ್ರಕಾರ ಅದಾವೆ ರೀ. ಗಂಗಾ ಕಾವೇರಿ ಆಗ್ಬೋದು, ಮತ್ತು ಅಡ್ವಾಂಟ್ ಇನ್ನೂ ಭಾಳ ಥರ ಅದಾವೆ ರೀ, ಭಾಳ ಥರ. ಮತ್ತು ನಿಮ್ಮದು ಬೇಸಾಯ ಯಾವ್ದೈತಿ, ಒಣ ಬೇಸಾಯ ಐತೋ ಅಥವಾ ನೀರಾವರಿ ಬೇಸಾಯ ಐತೋ ಅದನ್ನು ಕೇಳಿ ಅದು ಬೀಜ ಅಂತ ತೊಗೊಂಡು ಬರ್ರಿ. ಯಾಕಪ್ಪ ಅಂತಂದ್ರೆ ನಿಮ್ಮದು ಒಣ ಬೇಸಾಯ ಐತಪ್ಪ ಅಂತಂದ್ರೆ ಆ ಬೀಜ ಬೇರೆ ಸಿಗ್ತಾವೆ. ಮತ್ತು ನೀವು ನೀರಾವರಿ ಬೇಸಾಯ ಇತ್ತಂದ್ರೆ ಅದಕ್ಕೂ ಬೀಜ ಸಿಗ್ತಾವೆ ರೀ. ನಾವು ಬೆಳೆದಿದ್ದೀವಿ ನೀರಾವರಿ ಅಂತ ತೊಗೊಂಡು ಬರ್ರಿ, ಅದು ಭಾಳ ಇಂಪಾರ್ಟೆಂಟ್ ಆಗತ್ತೆ ರೀ. ಅದು ಅದಾದ ನಂತರ ನೀವು ಕರೆಕ್ಟಾಗಿ ಲೈನ್ ಒಳಗೆ ಒಕ್ಕೋಬೇಕ್ರಿ ಬೀಜ. ಹೆಣ್ಮಕ್ಳಿಗೆ ಹಚ್ಚಿರ್ತೀರಿ ಅವ್ರಿಗೆ ಕರೆಕ್ಟಾಗಿ ಹೇಳ್ರಿ. ಪೂಟಿಗೆ ಒಂದು ಅಥವಾ ಗೇಣಿಗೆ ಒಂದು ಕಾಳನ್ನು ಹಾಕ್ಬೇಕ್ರಿ. ಅಂದ್ರೆ ಇಳುವರಿ ಜಾಸ್ತಿ ಪಡೆಯೋಕೆ ಚಾನ್ಸ್ ರೀ ರೈತರಿಗೆ. ನಿಮ್ಗೆ ಇದನ್ನು ಹೇಳ್ಬೋದು ರೀ, ಯಾಕಂದ್ರೆ ಅನುಭವ ಆಗಿದೆ, ನಿಮ್ಗೆ ಹೇಳ್ತೀನಿ. ಬಿತ್ತನೆ ಮಾಡಿದ್ದು ತೋರಿಸ್ತೇನೆ ರೀ. ಮಗರ್ಕಿನ ಒಂದವ್ರು ಮಾಡ್ಯಾರು, ಯಾವ ರೀತಿ ಹೊರ್ಗಿ ದಿಂಡೆಲ್ಲ ಬಿತ್ತನೆ ಮಾಡ್ಯಾರು, ಯಾವ ರೀತಿ ಬೀಜ ಬಿದ್ದಾವ ಅಂತ ತೋರಿಸ್ತೀನಿ ನೋಡಿರಿ. ಕರೆಕ್ಟ್ ಮಡಿಕೆ ಲೈನ್ ಒಳಗೆ ಒಂದೊಂದು ಕಾಳು ಬೀಳ್ತಾವೆ ರೀ. ಯಾಕಪ್ಪ ಅಂತಂದ್ರೆ ಅದೇ ಮಿಷಿನ್ ಇರೋದಲ್ಲ, ಕೈಲಿ ಹಾಕೋದಿರ್ತೈತಿ. ಹೀಗಾಗಿ ಒಂದೊಂದು ಕಾಳು ಬೀಳ್ಕೊತ ಹೋಗ್ತಾವೆ. ಹೀಗಾಗಿ ಅದು ಮನುಷ್ಯರ್ಲಿಂದ ಹಾಕೋದು ಭಾಳ ಚಲೋ ರೀ. ಅದು ಹೆಚ್ಚಿಗೆ ಇಳುವರಿ ಪಡ್ಕೋಬೋದು. ಖರ್ಚು ಬರ್ತೈತೆ ರೀ, ಒಂದು 10,000 15,000 ತನಕ ಖರ್ಚು ಬರ್ತೈತಿ. ನಿಮ್ದು 3 ಎಕರೆ ನಾವು 4 ಎಕರೆ ಬಿತ್ತನೆ ಮಾಡಿದ್ದೀವಿ ರೀ. 3 ಎಕರೆ ಅಡ್ವಾಂಟ ಮತ್ತು 1 ಎಕರೆ ಗಂಗಾ ಕಾವೇರಿ. ನೋಡೋಣ್ರಿ ಇದರೊಳಗೆ ಯಾವ್ದು ಬೆಸ್ಟ್ ಅನಿಸ್ತೈತಿ ಅಂತ ತೋರಿಸ್ತೀನಿ ನಿಮ್ಗೆ ಹಂಗೆ ವಿಡಿಯೋ ಒಳಗೆ. ಕಾಳು ಹಾಕಿದ ನಂತರ ಕರೆಕ್ಟಾಗಿ ದಿಂಡ್ರಿ. ಅದರ ನೀವು ಎತ್ಕೊಳ್ಳೋದಿಂದ್ರೆ ಮುಚ್ಕೋರಿ ಅಥವಾ ಟ್ಯಾಕ್ಟರ್ದಿಂದ ಆಗಿ ದಿಂಡು ಈ ರೀತಿ ದಿಂಡು ತೋರಿಸ್ತೀನಿ, ನೀವು ನೋಡ್ಕೊಡ್ರಿ. ದಿಂಡು ಈ ರೀತಿ ದಿಂಡಿನಿಂದ ನೀವು ಸರಿಯಾಗಿ
ಕರೆಕ್ಟಾಗಿ ಟ್ಯಾಕ್ಟರ್ ಸಹಾಯದಿಂದ ಮುಚ್ಚಿಸ್ರಿ. ಮುಚ್ಚಿಸಿ ಆದ ನಂತರ ಕೌಲಿ ಹಾಕೋರಿ. ಕರೆಕ್ಟಾಗಿ ಕೌಲಿ ನಿಮ್ಮ ಭೂಮಿಗೆ ನಿಮ್ಗೆ ಗೊತ್ತಿರ್ತದೆ ರೀ, ಎಲ್ಲಿ ಇಳಿದ ಎಲ್ಲಿ ಏರದ ಅಲ್ಲಿ ಕರೆಕ್ಟಾಗಿ ಕೌಲಿ ಹಾಕ್ಸೋರಿ. ಕೌಲಿ ಹಾಕ್ಸೊಂದಾದ ನಂತರ ಕರೆಕ್ಟಾಗಿ ಕೌಲಿ ನೀರು ಹೋಗಂಗೆ ಮಾಡ್ಕೋರಿ. ಮುಂದಿನ ಭಾಗಗಳಿಗೆ ತೋರಿಸ್ತೇನೆ ರೀ ಯಾವ ರೀತಿ ಔಷಧ ನಿರ್ವಹಣೆ ಮತ್ತು ಗೊಬ್ಬರ ನಿರ್ವಹಣೆ ಮಾಡಪ್ಪ ಅಂತ ತೋರಿಸ್ತೀನಿ. ಮುಂದಿನ ಭಾಗಗಳಿಗೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ನಮಸ್ಕಾರ. ಜೈ ಜವಾನ್ ಜೈ ಕಿಸಾನ್.